ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ತಿಂಡಿಯನ್ನೇ ನಾನು ಮಾಡ್ತಾಯಿದ್ದೀನಿ. ಆದರೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕಡಲೆಕಾಳಿನ ಉಸ್ಲಿ, ಇದು ಎಲ್ಲರೂ ಮಾಡುವಂಥದ್ದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಪ್ರಸಾದಕ್ಕೂ ಮಾಡ್ತಾರೆ. ಪ್ರಸಾದಕ್ಕೆ ಈರುಳ್ಳಿ ಎಲ್ಲ ಹಾಕಲ್ಲ. ಆದರೆ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಮಾಡ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಕಡಲೆಕಾಳಿನ ಉಸ್ಲಿ, ಇದಕ್ಕೆ ನಾನು ಈ ಕಪ್ಪು ಕಡಲೆ, ಸಣ್ಣ ಕಡಲೆ ಇರುತ್ತಲ್ವ ಕಡಲೆಕಾಳು, ಅದನ್ನು ತಗೊಂಡಿದ್ದೀನಿ 1 ಗ್ಲಾಸು. ಅದು ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಇವತ್ತು ರಾತ್ರಿ ಮಲಗುವಾಗ ಹಾಕಿ ಮಲಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ, ಬ್ರೇಕ್ಫಾಸ್ಟಿಗೆ. ನಮ್ಮಲ್ಲಿ ಬ್ರೇಕ್ಫಾಸ್ಟಿಗೆ ಕೂಡ ನಾವು ತಿಂತೀವಿ ಇದನ್ನು. ಅದು 1 ಗ್ಲಾಸ್ ಆದ್ರೂ ನೀರು ಎಳೆದ್ಬಿಟ್ಟು ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ. ಚೆನ್ನಾಗಿ ನೆಂದಿದೆ, ನೀರು ಎಳೆದ್ಬಿಟ್ಟಿದೆ. ಈಗ ನೀರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ತೆಗೆದಿದ್ದೀನಿ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ಸುಲಭ, ಬೇಯೋದು ನಿಧಾನ ಅಲ್ವಾ. ಅದನ್ನು ಕುಕ್ಕರಲ್ಲಾದರೆ ಚೆನ್ನಾಗಿ ಬೇಯುತ್ತೆ. ನಾನು ಸಾಮಾನ್ಯವಾಗಿ ಕುಕ್ಕರಲ್ಲಿ ಏನೇ ಬೇಯಿಸೋದಾದರೂ ನೀರು ಹಾಕಿಬಿಟ್ಟು, ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು, ಸಾಮಾನ್ಯ ಮುಳುಗೋ ಅಷ್ಟು, 1 ವಿಸ್ಲು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 1 ವಿಸ್ಲು ಕೂಗಿಸ್ತೀನಿ. ಹೈ ಫ್ಲೇಮಲ್ಲಿ ಇಡ್ತೀನಿ ಫಸ್ಟು 1 ವಿಸ್ಲು ಬರೋವರೆಗೂ. ಆಮೇಲೆ ಸಿಮ್ಗೆ ಹಾಕ್ತೀನಿ, 5 ನಿಮಿಷ ಇಡ್ತೀನಿ. ಅಥವಾ ಸೆಕೆಂಡ್ ವಿಸಿಲ್ ಬರುತ್ತೆ 5 ನಿಮಿಷ ಇಟ್ಟಾಗ, ಆ ಸೆಕೆಂಡ್ ವಿಸಿಲ್ ಆದ ತಕ್ಷಣ ತೆಗಿತೀನಿ. ಈ ಥರ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಈಗ ಬಾಣಲೆ ಇಟ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಸೌಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಸರಿಯಾಗಿ. ಅಂದರೆ ಎಣ್ಣೆ ಜಾಸ್ತಿ ಬೇಕಾಗತ್ತೆ, ಇಲ್ಲಾಂದ್ರೆ ಚೆನ್ನಾಗಿ ಆಗಲ್ಲ. 1 ಒಣಮೆಣಸು, ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಮಚದಷ್ಟು ಉದ್ದಿನಬೇಳೆ, ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಆಗುತ್ತೆ ಇದು ಶುಂಠಿ ಪರಿಮಳ, ಇದಕ್ಕೆ ಉಸ್ಲಿ ಜೊತೆ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಬೇಕಾದಷ್ಟು ನಾನು ಚಿಕ್ಕದಾಗಿ ಹೆಚ್ಚಿ 1 ಹಾಕ್ಕೊಂಡಿದ್ದೀನಿ. ನಾವು ತುಂಬ ಖಾರ ತಿನ್ನಲ್ಲ, ಅದರಿಂದ ಖಾರ ಇದ್ದರೆ ಚೆನ್ನಾಗಿ ಆಗೋದು ಮಾತ್ರ ಕಡಲೆಕಾಳು ಉಸ್ಲಿ. ಅದರಿಂದ ಸ್ವಲ್ಪ ಜಾಸ್ತಿ ಹಾಕೋದಾದ್ರೆ ಹಾಕ್ಕೋಬೋದು. 1 ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ, ಕೆಂಪಗಾಗುವವರೆಗೂ ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಕೆಂಪಗಾಗಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಚಮಚದಷ್ಟು ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು. ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಅದು ಸರಿಯಾಗುತ್ತೆ ಕಡಲೆಕಾಳಿಗೆ. ಆಮೇಲೆ 1 ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಪರಿಮಳಕ್ಕೆ ಚೆನ್ನಾಗಿರುತ್ತೆ, ಬಣ್ಣಕ್ಕೂ ಚೆನ್ನಾಗಿರುತ್ತೆ ಅರಿಶಿನ ಪುಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ಬೆಂದಿರೋ ಕಡಲೆಕಾಳನ್ನು ಕುಕ್ಕರಿಂದ ತೆಗೆದು, ನೀರಿಂದ ತೆಗೆದು ಹಾಕ್ತೀನಿ. ನೀರು ಬೇಡ, ಬರೀ ಕಡಲೆಕಾಳನ್ನು ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇದು ಕಡಲೆಕಾಳು ಕುಕ್ಕರಲ್ಲಿ. ಅಷ್ಟೇ ಮಾಡಿರೋದು ನಾನು. ಹೈ ಫ್ಲೇಮಲ್ಲಿ 1 ವಿಸ್ಲು ಮತ್ತು ಸಿಮ್ಗೆ ಹಾಕಿ 5 ನಿಮಿಷ ಚೆನ್ನಾಗಿ ಬೆಂದಿದೆ. ನೀರು ಬೇಡ, ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೋಬೋದು ನೀವು, ಅದು ಉಪ್ಪು ಎಳ್ಕೊಳ್ಳೋಕ್ಕೆ ಬೇಕು ಅಂದರೆ. ಅದು ಎಳ್ಕೊಳ್ಳುತ್ತೆ ಹಾಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಹೆಚ್ಚು ನೀರು ಬೇಡ, ಅದು ನಾವು ಸೌಟಲ್ಲಿ ಹಾಕಿದಾಗ ಎಷ್ಟು ಬರುತ್ತೋ ಅಷ್ಟು ಸಾಕು. ಅದರಲ್ಲೇ ಬರುತ್ತೆ ಸ್ವಲ್ಪ ನೀರಿನಂಶ. ನಾವು ಇದರಲ್ಲಿ ಸೋಸಿ ಹಾಕೋದಲ್ಲ, ನಾನು ಸೌಟಲ್ಲಿ ತೆಗೆದು ಹಾಕಿರೋದು. ಅದರಿಂದ ಅದು ಸ್ವಲ್ಪ ನೀರಿನಂಶ ಬರುತ್ತೆ ಅದರಲ್ಲಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತಾ ಇದ್ದೀನಿ, ಉಪ್ಪೆಲ್ಲ ಎಳ್ಕೊಳ್ಳಿ ಅದು ಕಡಲೆಕಾಳಿಗೆ ಅಂತ. ನೋಡಿ ಚೆನ್ನಾಗಿ ನೀರೆಲ್ಲ ಹಿಂಗಿದೆ, ಉಪ್ಪು ಎಳ್ಕೊಂಡಿರತ್ತೆ, ಇದು ಚೆನ್ನಾಗಿರುತ್ತೆ ಈ ಥರ. ಈಗ ಇದಕ್ಕೆ ಮೇಲಿಂದ ತೆಂಗಿನಕಾಯಿ ತುರಿ, ಒಂದು ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಅಂತ ಹೇಳ್ಬೋದು, ಸ್ವಲ್ಪ ತೆಂಗಿನ ತುರಿನ ತುರಿದು, ಸ್ವಲ್ಪ ಜಾಸ್ತಿನೇ ಇದ್ದರೂ ಚೆನ್ನಾಗಿರುತ್ತೆ, ಹಾಕ್ಕೊಳ್ತಾ ಇದ್ದೀನಿ. ಹಾಕಿ 1-2 ನಿಮಿಷ ತಿರುಗ್ತಾ ಇದ್ದೀನಿ ಅದು ಬೇಯೋಕ್ಕೆ. ಹಾಗೆ ಬೆಂದರೆ ಸ್ವಲ್ಪ ಹೊತ್ತು ಇಟ್ಟರು ಏನಾಗಲ್ಲ ಅದು, ಇಲ್ಲಾಂದರೆ ತೆಂಗಿನಕಾಯಿ ಬೇಗ ಹಾಳಾಗತ್ತಲ್ವ, ಆದ್ದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಹಾಕೋಬೋದು. ಮೇಲಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ತಾ ಇದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ, ಕೊತ್ತಂಬರಿ ಸೊಪ್ಪಿನ ಪರಿಮಳ ಇದ್ರೇ ಕಡಲೆಕಾಳು ಉಸ್ಲಿ ಚೆನ್ನಾಗಿ ಆಗೋದು. ತುಂಬ ಚೆನ್ನಾಗಿ ಆಗುತ್ತೆ ಇದು ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಡಲೆಕಾಳು ಉಸ್ಲಿ ರೆಡಿ. ಅದು ಕಡಲೆಕಾಳು ಬೇಯೋಷ್ಟೊತ್ತಷ್ಟೇ ಟೈಮ್ ತಗೊಳ್ಳೋದು, ಇಲ್ಲಾಂದರೆ ಟೈಮ್ ಇಲ್ಲ. ಬೆಳಗಿನ ತಿಂಡಿಗೆ ಚೆನ್ನಾಗಿ ಮಾಡ್ಕೋಬೋದು. ಚೆನ್ನಾಗಿ ಬೆಂದಿದೆ, ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಊರಲ್ಲಿ ಅಂತೂ ಕಡಲೆ ಬಜ್ಜಲು ಅಂತ ಅವಲಕ್ಕಿನೂ ಮಾಡ್ತಾರೆ ಜೊತೇಲಿ. ಆದರೆ ನಾನಿಲ್ಲಿ ಬರೀ ಕಡಲೆಕಾಳು ಉಸ್ಲಿ ಮಾಡಿದ್ದು. ಇದೂ ಚೆನ್ನಾಗಿ ಆಗುತ್ತೆ. ಸಾಯಂಕಾಲ ಬೇಕಾದರೂ ನೀವು ತಿಂಡಿಗೆ ಮಾಡ್ಬೋದು. ಟೀ ಟೈಮಲ್ಲಿ ಹಸಿವಾಗತ್ತೆ ಅಂದರೆ, ಸಣ್ಣ ಹಸಿವು ಇರುತ್ತಲ್ವ, ತುಂಬ ಜಾಸ್ತಿ ಗಟ್ಟಿ ಆಹಾರ ತಗೊಂಡ್ರೆ ರಾತ್ರಿಗೆ ಊಟ ಸೇರಲ್ಲ. ಅದಕ್ಕೋಸ್ಕರ ಇದನ್ನು ಮಾಡಿ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದು ತಿಂದರೆ ಹೊಟ್ಟೆ ಗಟ್ಟಿ ಇರುತ್ತೆ. ಆಮೇಲೆ ಆಟ ಆಡೋಕ್ಕೆ ಹೋಗ್ಬೋದು ಬೇಕು ಅಂದರೆ. ನೀವು ಮಾಡಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.